ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಸಮೀಪದ ದ ಸಲೋನಿ ಸ್ಕೂಲ್ ಸ್ಥಾಪನೆಯಾಗಿ 25ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಚಿತ್ರನಟ ದಿಗಂತ್, ಶಾಲಾ ಸಂಸ್ಥಾಪಕರಾದ ಹಸನ್ ಅಲಿ ಹಾಗೂ ಎಂಡಿ ಇರ್ಫಾನ್ ಹೈದರ್ ನೇತೃತ್ವದಲ್ಲಿ ನಡೆದ ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಚಿತ್ರನಟ ದಿಗಂತ್, ಸ್ಥಳೀಯ ಬಿಜೆಪಿ ಮುಖಂಡ ಲೋಕೇಶ್, ಬಾಲಮುರಿ ಗಣಪತಿ ಟ್ರಸ್ಟ್ ಮುಖ್ಯಸ್ಥ ಕೃಷ್ಣಮೂರ್ತಿ ಸೇರಿದಂತೆ ಹಲವು ಮಂದಿ ಭಾಗವಹಿಸಿದ್ದರು. ದ ಸಲೋನಿ ಶಾಲೆ ಬೇಗೂರಿನ ಸುತ್ತಮುತ್ತಲ ಸಾವಿರಾರು ಮಂದಿಗೆ ವಿದ್ಯಾದಾನ ಮಾಡುವ ಮೂಲಕ ತನ್ನದೇ ಆದ ಹೆಸರು ಗಳಿಸಿದೆ. ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು 25 ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲ ಪೋಷಕರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಶಾಲೆಯ ಎಂಡಿ ಇರ್ಫಾನ್ ಹೈದರ್ ಧನ್ಯವಾದ ಅರ್ಪಿಸಿದರು. ಶಾಲೆಯಲ್ಲಿ ಅತ್ಯುತ್ತಮವಾಗಿ ಬೋಧನೆ ಮಾಡಿದ ಶಿಕ್ಷಕರನ್ನ ಬೆಳ್ಳಿ ಹಬ್ಬದ ಪ್ರಯುಕ್ತ ಸನ್ಮಾನಿಸಲಾಯಿತು. ಜೊತೆಗೆ ಶಾಲಾ ಮಕ್ಕಳಿಂದ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಚಿಣ್ಣರ ನೃತ್ಯ ಪ್ರದರ್ಶನ ನೋಡಲು ಆಕರ್ಷಕವಾಗಿತ್ತು. ಬೇಗೂರಿನ ಸಾವಿರಾರು ಮಂದಿ ದ ಸಲೋನಿ ಶಾಲೆಯ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಗೆ ಸಾಕ್ಷಿಯಾದರು. Secretary of Sham School, Irfan Haider, to Mr. G. Lokesh, Senior BJP Leader, Bishop Saida Banu, who is a retired principal of Government Gas College, Shireen Amini, I request Government College, retired principal of Government College is honoring Shireen Amini Haider. I welcome you all, sir. Saloni School ಫೌಂಡರ್ ಆದ ಅನೀಸ್ ಜೆಹ್ರಾ ಕೂಡ ಕೂತಿದ್ದಾರೆ. ಅನೀಸ್ ಜೆಹ್ರಾ, ಸಲೋನಿಯನ್ ಶಮ್ಸ್ ಹೈ ಸ್ಕೂಲ್, one and only the beautiful. On stage, put your hands together for Mrs. Geeta Prakash. Mrs. Geeta Prakash. Mrs. Geeta, you have been the heartbeat of this institution for 25 incredible years. Mrs. Anuradha, as principal, sees LATO school with grace, wisdom, and ladies and gentlemen, these are the people who sacrificed a lot of days to build this institution, to build the Saloni family. ಇವರಿಬ್ಬರು ನಮ್ಮ ಸಲೋನಿ ಫ್ಯಾಮಿಲಿಯ ತಂದೆ ತಾಯಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವರಿಬ್ಬರ ಕಾಂಟ್ರಿಬ್ಯೂಷನ್ಸ್ ಇಲ್ಲದೆ ನಮ್ಮ ಸಲೋನಿ ಸ್ಕೂಲ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಫಾರ್ ಮಿಸ್ಟರ್ ಹಸನ್ ಅಲಿ ಅಂಡ್ ಮಿಸಸ್ ಅನೀಸ್ ಜೆಹ್ರಾ. Congratulations. As we celebrate the Silver Jubilee, we are presenting the Founder's Legacy Honor. Let this school grow to heights. Let it reach millions of years. And let's... Ladies and gentlemen, ಇವತ್ತು ಸಲೋನಿ ಸ್ಕೂಲು ಅವರು 25 ವರ್ಷದ ಸಿಲ್ವರ್ ಜುಬ್ಲಿನ ಆಚರಿಸ್ತಾ ಇದ್ದಾರೆ. ಇದೊಂದು ವಿಶೇಷವಾದ ಒಂದು
ಮೈಲ್ ಸ್ಟೋನನ್ನು ಅಚೀವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ನನ್ನ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ಇವರೇ ನಮ್ಮ ಇರ್ಫಾನ್ ಹೈದರ್ ಅವರು, ಈ ಸಂಸ್ಥೆಯ ಮಾಲೀಕರು ಹಾಗೂ ಡೀನ್ ಅಂತ ಕರೀತಾರೆ ನಿಮಗೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಮೋಟೆಡ್. ಎಸ್. ಸೊ ಇವರು ಈ ಕಾರ್ಯಕ್ರಮ ಕರೆದರು. ಅದ್ಭುತವಾಗಿದೆ, ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಬೇಗೂರಿನಲ್ಲಿ, ಐತಿಹಾಸಿಕ ಸ್ಥಳ ಬೇಗೂರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ತುಂಬಾ ಖುಷಿ ಆಯಿತು ಇಲ್ಲಿ ಬಂದು. ಎಲ್ಲ ಪೋಷಕರನ್ನು ಮೀಟ್ ಮಾಡಿದೆ, ಮಕ್ಕಳನ್ನ ಮೀಟ್ ಮಾಡಿದೆ, ಅವ್ರ ಜೊತೆ ಒಂದಷ್ಟು ಕಾಲ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ಕಿತು. ಥ್ಯಾಂಕ್ ಯು. ಆ ಪದಗಳೇ ಸಾಕಾಗೋದಿಲ್ಲ. ಯಾಕಂದರೆ ಈ ಶಾಲೆ ಪ್ರಾರಂಭಕ್ಕೆ ನಾನು ಕಾರಣಭೂತನಾಗಿದ್ದೆ. ಅವತ್ತೇನು ಮೊದಲ 25 ವರ್ಷ ಹಿಂದ್ಗಡೆ ಫಸ್ಟ್ ಶಾಲೆ ಪ್ರಾರಂಭ ಮಾಡಬೇಕಾದ್ರೆ ಟೇಪ್ ಕಟ್ ಮಾಡಲಿಕ್ಕೆ ನಾನು ಕರೆದಿದ್ರು. ಇವತ್ತು 25ನೇ ವರ್ಷದ ಒಂದು ಶಾಲೆಯ ಬೆಳ್ಳಿ ಹಬ್ಬಕ್ಕೂ ನಾನು ಕರೆದಿದ್ದೇನೆ ಅಂದರೆ ಆದಷ್ಟು ಪುಣ್ಯ ನಾನು ಹೆಚ್ಚು ಮಾಡಿದ್ದೇನೆ ಅಂತ ಅನಿಸುತ್ತೆ. ಮತ್ತು ಈ ಶಾಲೆಯ ಸಂಸ್ಥಾಪಕರಿಗೆ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ಮಕ್ಕಳು ದೇಶದ ಒಳ್ಳೆಯ ವಿದ್ಯಾವಂತರಾಗಿ ದೇಶದ ಉತ್ತಮ ಪ್ರಜೆಗಳಾಗಿ ಬೆಳೆಯಲಿಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಅಂತ. ಎಜುಕೇಷನ್ನೇ ಅವರು ಒಂದು ಕೆಲಸ ಅಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಬೇರೆ ಸಂಪಾದನೆ ಮಾಡ್ಬೋದಾಗಿತ್ತು, ಅವ್ರಿಗೆ ಹಲವಾರು ಕೆಲಸ ಕಾರ್ಯಗಳು ಗೊತ್ತಿದೆ. ಆದರೆ ಶಾಲೆ ಮಕ್ಕಳಿಂದ ಅದನ್ನು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅವ್ರು ಬಂದಿರಲಿಲ್ಲ. ಆದರೆ ಅವ್ರು ಮಾಡುವಂಥ ವಿದ್ಯೆನೇ ಯಾರೂ ಕದಿಯೋಕ್ಕಾಗೋದಿಲ್ಲ ಅಂತ ವಿದ್ಯೆ ಕೊಟ್ಟು ಶಾಶ್ವತವಾಗಿ ಮುಂದಿನ ಜನ್ರೇಷನ್ನು ಅವರ ತಲಾಂತರಗಳಿಂದನೂ, ಯಾಕಂದ್ರೆ ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ ಶಾಲೆಯಲ್ಲೇ ಹಲವಾರು 25 ವರ್ಷ ಹಿಂದ್ಗಡೆ ಹೋದಂಥ ಮಕ್ಕಳು ಇವತ್ತು ಬಂದು ಶಾಲೆಗೆ ಬಂದು ಶಾಲೆಯ ಟೀಚರ್ಸ್ಗೆ ಮತ್ತು ಸಂಸ್ಥಾದ ಬಾಬು ಸರ್ ಅವರಿಗೆ ಬಂದು ಅವ್ರ ಆಶೀರ್ವಾದ ತೊಗೊಂಡೋಗ್ತಾರೆ ಅಂದರೆ ಅದಷ್ಟು ಪುಣ್ಯ ಯಾವುದಿಲ್ಲ. ಆ ಬಾಬು ಸರ್ ಎಷ್ಟೋ ಸಾರಿ ಹೇಳ್ತಾ ಇರ್ತಾರೆ, ಸರ್ ನನ್ನ ಜನ್ಮ ಸಾರ್ಥಕ ಆಗಿದೆ, ಈ ಶಾಲೆ ಮಾಡಿ ನಾನು ಜೀವನದಲ್ಲಿ ಏನೇನು ಮಾಡಬೇಕು ಅಂತ ಇನ್ನೂ 100% ಸಕ್ಸಸ್ ಆಗಿದೆ ಅಂತ ಹೇಳ್ತೀನಿ. ಅದರಿಂದ ಮತ್ತೊಮ್ಮೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೀನಿ. ಸಲೋನಿ ಶಾಲೆಯ 25ನೇ ವರ್ಷದ ವಾರ್ಷಿಕೋತ್ಸವ ಬಹಳ ಅದ್ಧೂರಿಯಾಗಿ ನಮ್ಮ ಕನ್ನಡ ಚಲನಚಿತ್ರದ ಯುವ ನಟರಾದ ದಿಗಂತ್ ರವರ ಅಧ್ಯಕ್ಷತೆ ಹಾಗೂ ಈ ಭಾಗದ ಎಲ್ಲ ರಾಜಕೀಯ ಹಿರಿಯ ಸಮಾಜ ಸೇವಕರ ಒಂದು ಅವರ ಇದರಲ್ಲಿ ಅತ್ಯಂತ ಅದ್ಭುತವಾಗಿ ಬಂದಿದೆ. ಶಿಕ್ಷಣ ದಾನ ಅನ್ನೋದು ಮಹಾದಾನ, ವಿದ್ಯಾದಾನ ಅನ್ನೋದು ಮಹಾದಾನ. ಈ ಒಂದು ಕುಟುಂಬ, ನಮ್ಮ ಹುಸೇನ್ ಸಾಹೇಬ್ರ ಕುಟುಂಬ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಹಾಗೂ ಅದನ್ನು ಬಹಳ ಪ್ರಭಾವವಾಗಿ ನಮ್ಮ ಬೇಗೂರು ಭಾಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಮಕ್ಕಳ ಒಂದು ಎನರ್ಜಿ, ನೀವು ನೋಡ್ಬೋದು ಈ ಭಾಗದ ಜನರ ಒಂದು ಕುತೂಹಲ. ಇವತ್ತು 25 ವರ್ಷಗಳು ಕಳೆದಿದೆ. ನಾವು ಈ ಒಂದು ಕುಟುಂಬದ ಜೊತೆಯಲ್ಲೇ ಇರ್ತೇವೆ. ಈ ಶಾಲೆಗೆ ನಮಗೆ ಬೇಕಾದಂತಹ ಏನೇನು ಸೌಲಭ್ಯಗಳು ಬೇಕೋ ಅದನ್ನು ನಾವು ಅಳಿಲು ಸೇವೆಯಾಗಿ ನಾವು ಮಾಡ್ತೇವೆ ಅಂತ ಬೇಗೂರು ಗ್ರಾಮಸ್ಥರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸಿಲ್ವರ್ ಜೂಬ್ಲಿ ಆಚರಿಸ್ತಾ ಇದೆ. ಇದು ಸ್ಟಾರ್ಟಿಂಗ್ ಸ್ಕೂಲು ಓಪನ್ ಆದಾಗ ಇಲ್ಲಿ ಬೇಗೂರು ಸರೌಂಡಿಂಗಲ್ಲಿ ಒಂದು ಖಾಸಗಿ ಶಾಲೆ, ಒಂದು ಬಡ ಮಕ್ಕಳು ಮತ್ತು ಮಧ್ಯಮದ ವರ್ಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಹಸನ್ ಅಲಿ ಸರ್ ಅವರು ಪ್ರಾರಂಭಿಸಿದ್ರು. ಆ ಒಂದು ಸ್ಟಾರ್ಟಿಂಗ್ ಏನು ನನ್ನ ಮಗ ಕೂಡ ಒಂದು ಸ್ಟಾರ್ಟಿಂಗ್ ಸ್ಕೂಲ್ ಓಪನ್ ಆದಾಗ ಮೊದಲನೇ ವಿದ್ಯಾರ್ಥಿಯಾಗಿ ಕೂಡ ಸೇರಿಕೊಂಡಿದ್ದ. ಅದೇನು ಮೊದಲನೇ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡಿದ್ರು, ಇವತ್ತು ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಅವರು ಇದ್ದಾರೆ. ಅದೇ ರೀತಿ ಎಲ್ಲ ಮಕ್ಕಳಿಗೂ ಕೂಡ ಸೋನಾಲ್ ಅವರು ಒಂದು BE ಗೋಲ್ಡ್ ಮೆಡಲಿಸ್ಟ್ ತೊಗೊಂಡಿದ್ರು, ಸೋನಾಲ್ ಅಂತೇಳಿ ಒಬ್ಬಳು ಹುಡುಗಿ. ಆ ಥರ ಸುಮಾರು ಅಚೀವ್ಮೆಂಟ್ ಮಾಡಿದ್ದಾರೆ. ಒಬ್ಬಳು ಡಾಕ್ಟ್ರು ಓದ್ತಾ ಇದ್ದಾಳೆ. ಆ ಥರ ಅನೇಕ ವಿದ್ಯಾರ್ಥಿಗಳು ಭಾಳಷ್ಟು ಈ ಸ್ಕೂಲಿನಲ್ಲಿ ಓದಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾವು ಆ ಶಾಲೆಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇದೇ ರೀತಿ ಅವರು ಒಂದು ವಿದ್ಯಾಭ್ಯಾಸ, ಒಂದು ದುಡಿಮೆ ಅಂತ ನಮ್ಮ ಲೋಕೇಶ್ ಅವರು ಹೇಳ್ದಂಗೆ ದುಡಿಮೆ ಅಲ್ಲ, ಅದು ಒಂದು ಪ್ರತಿಯೊಬ್ಬ ಬಡ ಮಕ್ಕಳಿಗೂ ಒಂದು ಖಾಸಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಸಿಗಬೇಕು, ಉನ್ನತ ಶಿಕ್ಷಣ ಸಿಗಬೇಕು, ಒಂದು ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದು ಶಾಲೆಯನ್ನು ತೆರೆದಿದ್ದು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಒಂದು ಶಾಲೆ ಒಂದು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಎಲ್ಲರ ಸಹಕಾರ ಮುಖ್ಯ. ಮ್ಯಾನೇಜ್ಮೆಂಟು, ಟೀಚರ್ಸು, ಸ್ಟೂಡೆಂಟ್ಸು, ಪೇರೆಂಟ್ಸ್ ಇವರೆಲ್ಲರೂ ಕೈ ಜೋಡಿಸಿದ್ರೆ ಈ ಒಂದು ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ. ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ರಿಗೂ ಸಹ ನಮ್ಮ ಲೇಔಟ್ ಅಸೋಸಿಯೇಷನ್ ಪರವಾಗಿ ಧನ್ಯವಾದಗಳು, ಲೇಔಟ್ ನಿವಾಸಿಗಳ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಈ ದಿವಸ ನಾವು ಬೆಳ್ಳಿ ಹಬ್ಬನ ಆಚರಿಸ್ತಾ ಇದ್ದೀವಿ. 1999 2000 ಇಸ್ವಿಯಲ್ಲಿ ನಾವು ಬೇಗೂರು ಕಡೆ ಓಡಾಡ್ತಾ ಇದ್ವಿ ಬೇರೆ ಕೆಲಸಗಳಿಂದ. ಆವಾಗ ನಮ್ಮ ಲೋಕೇಶ್ ಸಾರು ಮತ್ತು ಅವರ ಮಾವನವರಾದ ಶ್ರೀನಿವಾಸ್ ಅವರು ನನಗೆ ತುಂಬ ಆಪ್ತರು. ಮತ್ತು ನಮ್ಮ ಬೇಗೂರು ನಲ್ಲಿರುವ ಮುನ್ರೆಡ್ಡಿ ಅವರೆಲ್ಲ ತುಂಬ ನನಗೆ ಆಪ್ತರು. ಹೀಗೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳಿದ್ರು,
ಈ ಎಜುಕೇಷನ್ ಡಿಪಾರ್ಟ್ಮೆಂಟು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಫ್ಯಾಮಿಲಿ ಎಲ್ಲ ಎಜುಕೇಷನ್ ಇದೆ, ಇಲ್ಲಿ ಒಂದು ಸ್ಕೂಲ್ ಮಾಡ್ಬೋದಾಗಿತ್ತಲ್ಲ ಅಂತ. ನಾನು ಇಮಿಡಿಯೇಟ್ ಹೇಳಿದೆ, ಸರ್ ನಮ್ಮ ಬಾಯಿ ಮಾತು ನೀವು ತೊಗೊಬಿಟ್ರಿ, ನಾನು ಯೋಚನೆ ಮಾಡ್ತಾಯಿದ್ದೀನಿ, ಬಟ್ ತುಂಬ ರಿಮೋಟ್ ಏರಿಯಾ ಇದೆ ಇವಾಗ ಇಲ್ಲಿ, ಹಿಂಗೆ ಮಾಡೋದು ಏನು ಅಂದರೆ, ಇಲ್ಲ ದೇವ್ರ ಮೇಲೆ ಭಾರ ಹಾಕಿ ಮಾಡಿರಿ ನೋಡೋಣ ಅಂತ ಹೇಳಿದ್ರು. ಇಮಿಡಿಯೇಟ್ ನಾವು ಒಂದು ಡಿಸಿಷನ್ ತಗೊಂಡು ಒಂದು ಚಿಕ್ಕದಾದ 30-40 ಬಾಡಿಗೆ ಮನೆಗೆ ತಗೊಂಡ್ವಿ. ಫಸ್ಟ್ ಇಯರ್ 2 ಮಕ್ಕಳು ಬಂದರು, ಆದರೂ 1 ವರ್ಷ ಕಳೆದ್ವಿ. ಮತ್ತೆ 1 ವರ್ಷ 5 ಮಕ್ಕಳು ಬಂದರು, ಆದರೂ 5 ಮಕ್ಕಳಲ್ಲಿ 1 ವರ್ಷ ಕಳೆದ್ವಿ ನಾವು. ಆಮೇಲೆ ಸ್ವಂತ ಜಾಗ ತಗೊಂಡು ನಮ್ಮ ಅವರು ಸಾವನ್ನಪ್ಪಿದ್ದಾರೆ ಮಿಸ್ಟರ್ ವಾಸು ಅವರು, ತುಂಬ ಈ ಬ್ಲೂಮಿಂಗ್ ಬರ್ಡ್ಸು ನಡೆಸ್ತಾ ಇದ್ದಾರಲ್ಲ, ಅವರ ಮಾವ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ದೇವರು ಶಾಂತಿ ಕೊಡಲಿ, ಅವರು ತೀರೋಗಿದ್ದಾರೆ. ಅವರು ನಾಟಕ ಎಲ್ಲ ಮಾಡ್ತಾಯಿದ್ರು. ಅವರು ಹೇಳಿದ್ರು, ಸರ್ ನಮ್ಮ ಜಾಗ ಇದೆ, ನಮ್ಮ ಮಾವ ಅವ್ರದ್ದೇ ತಗೊಂಡ್ಬಿಡಿ ಕೊಡಿಸ್ತೀನಿ ಅಂತ. ಇಮಿಡಿಯೇಟ್ ನಾವು ಅವ್ರ ಜೊತೆಗೂಡಿ ಒಂದು ಕಾಲಕ್ಕೆ ಜಾಗ ತಗೊಂಡು ಇಲ್ಲೊಂದು ಶಾಲೆ ನಡೆಸಿದ್ವಿ. ಆವಾಗಿಂದ ಸರ್ ಹೇಳಿದ್ರು, ಕೃಷ್ಣಮೂರ್ತಿ ಸರ್ ಹೇಳಿದ ಪ್ರಕಾರ ಚಿಕ್ಕದಿಂದ 25 ವರ್ಷಗಳಿಂದ ಸತತವಾಗಿ ಬೇಗೂರು ಪ್ರಾಂತ್ಯದ ಎಲ್ಲ ಜನ ಎಲ್ಲರೂ ನಮ್ಮ ಕೈಗೆ ಕೈ ಜೋಡಿಸಿ ನಾವು ಮುಂದೆ ಹೋದರೆ ಅವ್ರ ಹಿಂದೆಯಿಂದ ಪುಷ್ ಮಾಡಿ ತಳ್ಳಿ ಮುಂದಕ್ಕೆ ತಳ್ಳಿದ್ದಾರೆ, ಮುಂದಕ್ಕೆ ಇಲ್ಲಿ ಬರೆಸಿದ್ದಾರೆ. ಅವ್ರ ಸಹಕಾರ, ಪೇರೆಂಟ್ಸ್ ಸಹಕಾರ, ಇಲ್ಲಿ ನೆರೆದಿರುವ ಜನಗಳ ಸಹಕಾರ, ಇಲ್ಲಿ ಇರುವ ಆಫೀಸರ್ ಸಹಕಾರ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳ ಸಹಕಾರ ಮತ್ತು ಗೌರ್ಮೆಂಟ್ ಸ್ಕೂಲ್ 25 ವರ್ಷದಿಂದ ನಮಗೆ ಕೋಆಪ್ರೇಟ್ ಮಾಡ್ತಾ ಇದೆ. ನಮಗೆ ಗ್ರೌಂಡ್ ಇಲ್ಲ, ಇಲ್ಲೇ ನಾವೇ. Hello everyone, I'm very proud to say that I have been working as a principal in this organization for the past 12 years. See, here as a lady, our founder chairman Mrs. Anis Zegra ma'am has founded this school. Really, it's very difficult to start a institution and run the institution for all these years. As a lady, she has done that, so it's very great. I'm appreciating her on this occasion. And in this school, I always focus on curricular activities to develop different kinds of skills, because academic will not help them to come up very well in their future. So I always focus on co-curricular activities. So I'm really fortunate to work as a principal in such a trusted and honored institution. Thank you.